ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೇನೆ. ಇವತ್ತು ಆ್ಯಕ್ಚುಲಿ ಇದು ವೆಡ್ನೆಸ್ಡೇದು ವ್ಲಾಗ್ ನಾನು ತೋರಿಸ್ತಾ ಇರೋದು. ನನ್ನ ಹಸ್ಬೆಂಡಿಗೆ ಇವತ್ತಿಂದ ಆಫೀಸ್ ಸ್ಟಾರ್ಟ್ ಆಗಿದೆ. ವಾರ ಸ್ಟಾರ್ಟ್ ಆದ ದಿನದಿಂದ ಇವತ್ತಿನವರೆಗೆ ಮನೆಯಲ್ಲೇ ಇದ್ದರು ಅವರು. ಕಂಪನಿ ಫುಲ್ಲಿ ಓಪನ್ ಆಗಿಲ್ಲ, ಆದರೆ ಕೆಲವು ಎಂಪ್ಲಾಯೀಸಿಗೆ ಮಾತ್ರ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಕಂಪನಿಯಲ್ಲಿ ಸ್ವಲ್ಪನೇ ಜನ ಇರೋದ್ರಿಂದ ಅವ್ರದ್ದು ಕ್ಯಾಂಟೀನ್ ಫೆಸಿಲಿಟಿ ಇವಾಗ ಸ್ಟಾಪ್ ಮಾಡಿದ್ದಾರೆ. ಇಲ್ಲಾದರೆ ಲಂಚ್ ಅಲ್ಲೇ ಕೊಡ್ತಾ ಇದ್ರು ಅವರಿಗೆ. ಬ್ರೇಕ್ಫಾಸ್ಟ್ ಮಾತ್ರ ನಾವು ಕಳಿಸ್ಬೇಕಿತ್ತು, ಬಟ್ ಇವಾಗ ನಾವು ಲಂಚ್ ಮತ್ತು ಬ್ರೇಕ್ಫಾಸ್ಟ್ ಎರಡೂ ಕಳಿಸ್ಬೇಕು. ಸೊ ನಾನು ನಿನ್ನೆ ನೈಟ್ ಮಲಗಬೇಕಾದ್ರೆ ರೈಸ್ ಮಾಡಿಟ್ಟಿದ್ದೆ. ಬೆಳಗ್ಗೆ ರೈಸ್ ಮಾಡಿ ಪ್ಯಾಕ್ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ. ಅವರು 5:15ಗೆ ಹೋಗ್ತಾರೆ. ಸೊ ನಾನಿಲ್ಲಿ ಚಪಾತಿ ಮಾಡ್ತಾ ಇದ್ದೇನೆ ಬ್ರೇಕ್ಫಾಸ್ಟಿಗೆ. ಚಪಾತಿಗೆ ನಾನು ಮಶ್ರೂಮ್ ಮತ್ತು ಹೆಸರು ಕಾಳು ಗ್ರೇವಿ ನಿನ್ನೆ ಮಾಡಿಟ್ಟಿದ್ದೆ. ಸೊ ರೈಸ್ ಮತ್ತು ಗ್ರೇವಿ ಆಲ್ರೆಡಿ ರೆಡಿ ಇತ್ತು, ಚಪಾತಿ ಮಾತ್ರ ಮಾಡಲಿಕ್ಕಿತ್ತು ನನಗೆ ಬೆಳಿಗ್ಗೆ. ಹಸ್ಬೆಂಡಿದ್ದು ಆಫೀಸ್ ದುಬೈಯಲ್ಲಿರೋದು, ನಾವು ಸ್ಟೇ ಮಾಡೋದು ಶಾರ್ಜದಲ್ಲಿ, ಆಫೀಸ್ ಇರೋದು ದುಬೈಯಲ್ಲಿ. ಸೊ ಅವರಿಗೆ ಇಲ್ಲಿಂದ ಅಲ್ಲಿಗೆ ಜರ್ನಿನೇ 1.5 hour ಇದೆ. ಸೊ ಅವರು ಇಲ್ಲಿಂದ 5:15 5:20ಗೆ ಹೊರಡ್ತಾರೆ. ಅಲ್ಲಿ ಹೋಗಿ ರೀಚ್ ಆಗಬೇಕಾದ್ರೆ 6:45 ಎಲ್ಲ ಆಗ್ತದಂತೆ. ಅವರದ್ದು ತುಂಬ ಕೊಲೀಗ್ಸ್ ಎಲ್ಲ ಇಲ್ಲೇ ಇದ್ದಾರೆ ನಾವಿರೋ ಏರಿಯಾದಲ್ಲೇ. ಒಟ್ಟಿಗೆ ಅವರು 4 ಜನ ಒಂದೊಂದು ಕಾರಲ್ಲಿ ಹಾಗೆ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ ಮಾಡಿ ಹೋಗ್ತಾರೆ ಅವರು ಇಲ್ಲಿಂದ. ಸೊ ಇದು ನಮಗೆ ಬೆಳಿಗ್ಗೆ ಕಾಫಿ ಕುಡಿದು ಹಸ್ಬೆಂಡ್ ಹೊರಟರು ಆಫೀಸಿಗೆ. ಹಸ್ಬೆಂಡ್ ಆಫೀಸಿಗೆ ಹೋದ ಮೇಲೆ ಮಗನನ್ನು ಎಬ್ಬಿಸಿ ಅವನನ್ನು ಕ್ಲಾಸ್ಗೆ ರೆಡಿ ಮಾಡಿದೆ. ಇವತ್ತಿವರಿಗೆ PE ಪೀರಿಯಡ್ ಇತ್ತು. ನೋಡಿ ಎಕ್ಸಸೈಸ್ ಮಾಡ್ತಾ ಇದ್ದಾನೆ. ಇವತ್ತಿವನ ನಾನು ಕಿಚನಲ್ಲೇ ಕೂರಿಸಿದ್ದೇನೆ, ಯಾಕಂದರೆ ಹಸ್ಬೆಂಡ್ ಇದ್ದರೆ ಈಸಿ ಆಗ್ತದಲ್ಲ ಅವರಲ್ಲಿ ಅವನ ಜೊತೆ ಕೂರಬೇಕಾದ್ರೆ. ನಾನು ಕಿಚನಲ್ಲಿ ಕೆಲಸ ಮಾಡ್ತಾ ಇರ್ತಿದ್ದೆ, ಬಟ್ ಇವತ್ತು ಅವರು ಇಲ್ಲ ಅಲ್ವಾ, ಅದಕ್ಕೋಸ್ಕರ ಇವನನ್ನು ಕಿಚನಲ್ಲೇ ಕೂರಿಸಿದ್ದೇನೆ. ಅವನ ಕ್ಲಾಸ್ ಕೂಡ ಆಗ್ತದೆ, ನಮ್ಮದು ಕಿಚನಲ್ಲಿ ಕೆಲಸ ಕೂಡ ಆಗ್ತದೆ ಅಂತ ಹೇಳಿ. ಇಲ್ಲಿ ನೋಡಿ ನನ್ನ ಮಗನ ಕ್ಲಾಸ್ ಮುಗಿಲಿಕ್ಕೆ ಮತ್ತು ಈ ಮಳೆ ಬರಲಿಕ್ಕೆ ಕರೆಕ್ಟ್ ಆಯಿತು. ಇಲ್ಲಿ ನೋಡಿ ಎಷ್ಟು ಗಾಳಿ ಬರ್ತಾ ಇದೆ. ಇದೇ ರೀತಿ ಒಂದು 10 to 15 minutes ಕಂಟಿನ್ಯೂಸ್ ಆಗಿ ಗಾಳಿ ಬಂದಿದೆ. ನೋಡಿ ನಮ್ಮ ಬಾಲ್ಕನಿದ ಅವಸ್ಥೆ ನೋಡಿ. ಇಲ್ಲಿ ಮಗ ಕ್ಲೀನ್ ಮಾಡಲಿಕ್ಕೆ ಬಂದಿದ್ದಾನೆ ನನ್ನ ಜೊತೆ. ಅವನಿಗೆ ನೀರಲ್ಲಿ ಆಡಲಿಕ್ಕೆ ಸಿಗಬೇಕಲ್ವಾ, ಸೊ ನೆಪ ಇಟ್ಕೊಂಡು ಬಂದಿದ್ದಾನೆ. ಆದರೂ ನನ್ನ ಜೊತೆ ಎಲ್ಲ ಸೇರಿ ಕ್ಲೀನ್ ಮಾಡಿದ. ಎಷ್ಟು ಜೋರು ಗಾಳಿ, ತುಂಬ ಜನರದ್ದು ಈ ಬಾಲ್ಕನಿದು ಡೋರ್ ಇದೆಯಲ್ವಾ ಅದೆಲ್ಲ ಕಿತ್ತೊಳಗೆ ಬಂದಿದೆ. ನಾನು ಆ್ಯಕ್ಚುಲಿ ರೀಲ್ಸಲ್ಲೆಲ್ಲ ನೋಡಿದ್ದೆ. ನನಗೆ ಹೊರಗೆ ಹೋಗಿ ಪಾಟ್ಸ್ ಕೆಳಗಡೆ ಇಡಲಿಕ್ಕೆ ಕೂಡ ಭಯ ಆಯಿತು. ಆದರೂ ಹೇಗಾದರೂ ಧೈರ್ಯ ಮಾಡಿ ಹೋಗಿ ಕೆಳಗೆ ಇಟ್ಟೆ, ಇಲ್ಲಾಂದರೆ ಎಲ್ಲ ಪಾಟ್ಸ್ ಕೆಳಗಿರ್ತಿತ್ತೋ ಏನೋ. ಇಂಥ ಗಾಳಿ ಮಳೆ ಬಂದರೆ ಎಷ್ಟು ಡಿಸ್ಅಡ್ವಾಂಟೇಜ್ ಇದೆಯೋ ಅಷ್ಟೇ ಅಡ್ವಾಂಟೇಜ್ ಕೂಡ ಇದೆ ನಮಗೆ. ಯಾಕಂದರೆ ನಮ್ಮದು ವಿಂಡೋಸ್ ಎಲ್ಲ ಹೊರಗಡೆ ಹೋಗಿ ಕ್ಲೀನ್ ಮಾಡೋಕ್ಕೆಲ್ಲ ಕಷ್ಟ ಅಲ್ವಾ. ಒಮ್ಮೆ ವಿಂಡೋಸು ಬಾಲ್ಕನಿ ಎಲ್ಲ ಕ್ಲೀನ್ ಆಗುತ್ತೆ, ಡಸ್ಟ್ ಎಲ್ಲ ಹೋಗುತ್ತೆ. ಸೊ ನೋಡಿ ಎಷ್ಟು ನೀರು ಕಲೆಕ್ಟ್ ಆಗಿದೆ ನೋಡಿ. ಇಲ್ಲಿ ನೀರು ಆ್ಯಕ್ಚುಲಿ ಅಬ್ಸಾರ್ಬ್ ಆಗಲ್ಲ ಬೇಗ, ಬಿಕಾಸ್ ಇಲ್ಲಿ ಕೆಳಗಡೆ ಸಾಲ್ಟ್ ವಾಟರ್ ಇರುತ್ತಲ್ವಾ ಮರಳಲ್ಲಿ.
ಇವತ್ತು ನನ್ನ ಸಣ್ಣ ಮಗ ಹೊಟ್ಟೆ ನೋವು ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದ. ಅವನಿಗೇನಾದರೂ ಕಾನ್ಸ್ಟಿಪೇಷನ್ ಆಗಿರ್ಬೋದು ಅಂತ ಹೇಳಿ ನಾನಿಲ್ಲಿ ಕೊತ್ತಂಬರಿ ಮತ್ತು ಜೀರಿಗೆ ಹಾಕಿ ಕಷಾಯ ಮಾಡಿ ಕೊಟ್ಟೆ. ಮತ್ತು ಹೊರಗಡೆ ಮಳೆ ಬರ್ತಾ ಇದೆಯಲ್ವಾ, ಏನಾದರೂ ಕೂತ್ಕೊಂಡು ತಿನ್ನುವ ಅಂತ ಹೇಳಿ ಇಲ್ಲಿ ಸ್ವಲ್ಪ ಪಿಸ್ತಾ ತೊಗೊಂಡೆ. ಮಗನಿಗೆಲ್ಲ ಓಪನ್ ಮಾಡಿ ಕೊಡಬೇಕು, ಅವನೇ ಓಪನ್ ಮಾಡಿ ತಿನ್ನಲ್ಲ. ಸೊ ಇದು ಪಿಸ್ತಾ ತಿನ್ನಬೇಕಾದ್ರೆ ಮೊನ್ನೆ ನಾವೊಂದು ಪಿಸ್ತಾ ಶೆಲ್ಸಿದ್ದು ಕ್ರಾಫ್ಟ್ ಮಾಡಿದ್ವಿ. ನಾನು ಅದರದ್ದು ವೀಡಿಯೋ ತೊಗೊಂಡಿದ್ದೆ, ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೆ ಆ್ಯಕ್ಚುಲಿ. ಬಟ್ ಲಾಂಗ್ ವೀಡಿಯೋದಲ್ಲಿ ಆ್ಯಡ್ ಮಾಡಲಿಕ್ಕೆ ನನಗೆ ಮರ್ತೋಯ್ತು, ಅದಕ್ಕೆ ಅದನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ಮಕ್ಕಳು ಹೇಗೆ ಡ್ರಾಯಿಂಗ್ ಇದು ಪಿಸ್ತಾ ಶೆಲ್ಲಿಗೆ ಪೇಂಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ನನ್ನ ಸಣ್ಣ ಮಗನಿಗೆ ತುಂಬ ಇಂಟ್ರೆಸ್ಟ್ ಇಂಥದ್ದೆಲ್ಲ ಮಾಡಲಿಕ್ಕೆ. ದೊಡ್ಡವ ಕೂಡ ಮಾಡ್ತಾನೆ, ಅವನಿಗೆ ಕೂಡ ಇಂಟ್ರೆಸ್ಟ್ ಇದೆ. ಬಟ್ ಇವನಿಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಸಣ್ಣವನಿಗೆ. ದೊಡ್ಡವ ಇಡೀ ದಿನ ಡ್ರಾಯಿಂಗ್ ಮಾಡ್ತಾ ಇರ್ತಾನೆ, ಅವನಿಗೆ ಪೆನ್ಸಿಲ್ ಸ್ಕೆಚ್ ಮಾಡೋದಂದರೆ ಇಷ್ಟ. ಇದು ನೋಡಿ ನನ್ನ ಮಕ್ಕಳು ಮಾಡಿದ್ದು. ಮತ್ತು ನೆಕ್ಸ್ಟ್ ಬರೋದು ನಾನು ಮಾಡಿದ್ದು. ಇದು ಆ್ಯಕ್ಚುಲಿ ಇವತ್ತಿದ್ದು, ಅಂದರೆ ಥರ್ಸ್ಡೇ ಕ್ಲಿಪ್ಪಿಂಗ್. ಇವತ್ತು ನನ್ನ ಹಸ್ಬೆಂಡ್ ಆಫೀಸಿಗೆ ಹೋಗಲಿಲ್ಲ, ಅವರ ಡಿಪಾರ್ಟ್ಮೆಂಟಲ್ಲಿ ಶಾರ್ಜದವರೆಲ್ಲ ಮನೆಯಲ್ಲೇ ಇದ್ದರು ಇವತ್ತು. ನಿನ್ನೆ ಮಳೆ ಬಂದು ರೋಡೆಲ್ಲ ಫುಲ್ ನೀರಾಗಿತ್ತಲ್ವ, ಅದಕ್ಕೋಸ್ಕರ ಟ್ರಾನ್ಸ್ಪೋರ್ಟೇಷನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಇವರೆಲ್ಲ ಹೋಗಲಿಲ್ಲ. ಅದಕ್ಕೆ ಊಟ ಆದಮೇಲೆ ಕೂತ್ಕೊಂಡು ಲೂಡೋ ಆಡಿದ್ವಿ ಸ್ವಲ್ಪ. ಇವಾಗ ಮಕ್ಕಳಿಗೆಲ್ಲ ರಜೆ ಸಿಕ್ಕಿದ ಮೇಲೆ ನಾವು ಲೂಡೋ ಆಡೋದೊಂದು ಕಾಮನ್ ಆಗೋಗಿದೆ. ಟೈಮ್ ಇದ್ದಾಗೆಲ್ಲ ಆಡ್ತಾ ಇರ್ತೇವೆ, ಮಕ್ಕಳಿಗೂ ಖುಷಿಯಾಗುತ್ತೆ. ಇವಾಗ ನಾವು ಆಡೋದು ನೋಡಿ ನೋಡಿ ಸಣ್ಣವ ಕೂಡ ಆಡಲಿಕ್ಕೆ ಕಲಿತ. ಫಸ್ಟಿಗೆ ಅವನಿಗೆ ಗೊತ್ತಿರಲಿಲ್ಲ ಯಾವ ರೀತಿ ಆಡಬೇಕು ಅಂತ, ಇವಾಗ ಆಡ್ತಾನೆ ಅವ ಕೂಡ. ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೆ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.